ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಧನುರಾಶಿಯವರ ವರ್ಷ ಭವಿಷ್ಯದ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಅದು ಅಸ್ಟ್ರಾಲಜಿಕಲ್ ಚಾರ್ಟ್ ಮುಖಾಂತರ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಚಾರ್ಟ್ನ ನೋಡಿದಾಗ ಧನುರಾಶಿಯವ್ರಿಗೆ ಸ್ಪೆಷಲಿ ಈ ವರ್ಷ ಕೆಲವ್ರಿಗೆ ಸಾಡೆ ಸಾತಿ ಅಥವಾ ಕೆಲವ್ರಿಗೆ ದಯ್ಯ ಇರ್ಬೋದು. ಸೊ ಅಂದರೆ 2.5 ವರ್ಷದ ಶನಿ ಪೀರಿಯಡ್ ಇರ್ಬೋದು ಕೆಲವ್ರಿಗೆ. ನೋ ಬಿಗ್ ಟಾರ್ಗೆಟ್ಸ್ ಅಂತ ಹೇಳ್ತೀನಿ. ಏನಾದರೂ ನೀವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ಏನಾದರೂ ದೊಡ್ಡದಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಯಾವುದೇ ದೊಡ್ಡ ಸ್ಟೆಪ್ನ, ದೊಡ್ಡ ನಿರ್ಧಾರನ ತೊಗೊಳ್ಳೋ ಅಂಥ ಟೈಮ್ ಅಲ್ಲ. ಸ್ಪೆಷಲಿ ಧನುರಾಶಿಯವ್ರಿಗೆ ಅಂತ ಹೇಳ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ತೀವಿ ನಾವು. ಖಂಡಿತವಾಗ್ಲೂ ಈ ವರ್ಷ ನಿಮಗೆ ಹೊಸ ಮನೆ ಅಥವಾ ಹೊಸ ಗಾಡಿ ಅಥವಾ ಕಾರ್, ಬೈಕ್ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ತೊಗೋಬೋದು. ಗೌರ್ಮೆಂಟ್ ಕೆಲಸ ಏನಾದರೂ ಆಗಬೇಕು ಅಂದರೆ ಫೈನಾನ್ಷಿಯಲ್ ಗೇನ್ಸ್ ಹೇಳ್ತೀನಿ, ಗೌರ್ಮೆಂಟ್ ಕೆಲಸ ಹೇಳ್ತೀನಿ. ಸಾಫ್ಟ್ ಸ್ಪೋಕನ್ ಆಗಿರಿ, ನೋ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀವಿ ನಾವು. ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇರೋರು ಮಾರ್ಚ್ 15 ಆದಮೇಲೆ ನಾನು ಒಳ್ಳೆ ಟೈಮ್ ಅಂತ ಹೇಳ್ತೀನಿ ನಿಮಗೆ. ಸೊ ನಿಮಗೆ ಹೆಲ್ತ್ ಇಶ್ಯೂಸ್ ಬರ್ಬೋದು, ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಅಂತ ಹೇಳ್ತೀವಿ. ಸೊ ಸೊಲ್ಯೂಷನ್ನು ಸಿಗುತ್ತೆ, ರಿಕವರಿನೂ ಆಗುತ್ತೆ. ಬಟ್ ಯೋಚನೆ ಮಾಡೋ ಅಗತ್ಯ ಇಲ್ಲ. ಬಟ್ ರಾಹು ಕೇತು ಮತ್ತು ಶನಿ ದೃಷ್ಟಿ ಇರೋದ್ರಿಂದ ಹಾರ್ಡ್ ವರ್ಕಿನ ಅಗತ್ಯ ತುಂಬ ಇದೆ. ಜಾಯಿಂಟ್ ಪೇನ್ ಬರ್ಬೋದು ನಿಮಗೆ. ಆಫ್ಟರ್ ಜೂನ್ 20 ಆದಮೇಲೆ ಹೆಲ್ತ್ ಸ್ವಲ್ಪನೇ ಇನ್ನೊಂದು ಚೂರು ಜಾಸ್ತಿ ಹಾಳಾಗೋ ಚಾನ್ಸಸ್ ಇದೆ. ತುಂಬ ಕೇರ್ಫುಲ್ ಆಗಿರಬೇಕು ಅಂತ ನಾನು ಹೇಳ್ತೀನಿ ಹೆಲ್ತ್ ವಿಷಯದಲ್ಲಿ. ಲವ್ ಲೈಫ್ ವಿಷಯದಲ್ಲಿ ಬಂದರೆ ಫೆಬ್ರವರಿ 15 ಆದಮೇಲೆ ಕಮಿಟ್ಮೆಂಟ್ ಹೇಳ್ತೀನಿ ನಾನು. ಈಗೋ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಹೊಸ ವ್ಯಕ್ತಿ ಬರೋವಂಥ ಚಾನ್ಸಸ್ ಇದೆ. ಮ್ಯಾರೇಜ್ಗೆ ಏನಾದರೂ ಟ್ರೈ ಮಾಡ್ತಾಯಿದ್ರೆ ಮ್ಯಾರೇಜ್ ಫಿಕ್ಸ್ ಆಗೋ ಚಾನ್ಸಸ್ ಕೂಡ ಇದೆ. ಇನ್ನು ಕೆರಿಯರ್ ವಿಚಾರಕ್ಕೆ ಬಂದರೆ ಫೆಬ್ರವರಿಯಿಂದ ಮೇವರೆಗೂ ತುಂಬ ಒಳ್ಳೆ ಟೈಮ್ ಅಂತ ಹೇಳ್ತೀವಿ. ಗೌರ್ಮೆಂಟ್ ಜಾಬ್ಗಾಗಿರ್ಬೋದು, ಆಲ್ರೆಡಿ ಜಾಬ್ ಮಾಡ್ತಾಯಿದ್ರೆ ಜಾಬಲ್ಲಿ ನೀವು ಜಾಬ್ ಚೇಂಜ್ ಮಾಡ್ತೀನಿ ಅಂದರೂ ಮಾಡ್ಕೊಳ್ಬೋದು. ಆವಾಗ ಸ್ವಲ್ಪ ಆಫ್ಟರ್ ಜುಲೈ ಆದಮೇಲೆ ನಿಮಗೆ ಗುರುವಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಥಿಂಗ್ಸ್ ವೆರಿ ಸ್ಲೋ ಮೂವಿಂಗ್ ಅಂತ ಅನಿಸ್ಬೋದು. ಲೈಫಲ್ಲಿ ಸ್ಟಕ್ ಆಗಿದ್ದೀನಿ ಅಂತಲೂ ಅನಿಸ್ಬೋದು. ಸೊ ಕೆಲವ್ರಿಗೆ ನಾವು ಏನು ಹೇಳ್ತೀವಿ ಅಂದರೆ, ಈ ಸ್ಟೂಡೆಂಟ್ ಆಗಿದ್ದರೂ ಕೂಡ ಎಷ್ಟೇ ಕಷ್ಟಪಟ್ಟರೂ ರಿಸಲ್ಟ್ ಬರ್ತಾ ಇಲ್ಲ ಅಂತ ಅನಿಸ್ಬೋದು ನಿಮಗೆ. ಕಾನ್ಸಂಟ್ರೇಷನ್ ಓದ್ತೀರ, ಸ್ವಲ್ಪ ಲಕ್ ಕಮ್ಮಿ ಬೀಳಬಹುದು ಅಂತ ನಾನು ಹೇಳ್ತೀನಿ ಈ ವರ್ಷ. ಇನ್ನು ಕೆಲವ್ರಿಗೆ ನಾನು ನಂಬ್ತಿರೋಲ್ವ ಗೊತ್ತಿಲ್ಲ, ದೃಷ್ಟಿ ದೋಷ ಅಂತ ಹೇಳ್ತೀವಿ. ನೀವೇನೇ ಕೆಲಸ ಮಾಡ್ತಾಯಿದ್ರು, ಫ್ಯೂಚರ್ ಪ್ಲ್ಯಾನ್ ಏನೇ ಇದ್ರೂ ಕೂಡ ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. 90% ಆಗೋಗಿದೆ ಕೆಲಸ, 100% ನಾಳೆ ಆಗೇ ಆಗುತ್ತೆ ಅಂದರೂ ಕೂಡ ಯಾರ ಮುಂದೆನೂ ಹೇಳೋ ಅಂಥ ಅಗತ್ಯ ಇಲ್ಲ. ಡಿಸ್ಕಸ್ ಮಾಡಬೇಡಿ ಅಂತ ಚಾರ್ಟ್ ಹೇಳುತ್ತೆ. ಇನ್ನು ಧನುಸ್ ರಾಶಿಯವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಗುರು ಕೆಟ್ಟ ಎಫೆಕ್ಟ್ಸ್ನ ಕೊಡ್ಬೋದು. ಅಂದರೆ ನೋಡಿ, ಗುರು ಚೆನ್ನಾಗಿದ್ದರೆ ನಿಮ್ಮ ಬುದ್ಧಿ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಸೊ ಏನೇ ಇರಲಿ, ಕೆರಿಯರ್ ಇರಲಿ, ಫ್ಯಾಮ್ಲಿ ವಿಷಯದಲ್ಲಿರಲಿ, ಲವ್ ಲೈಫಲ್ಲಿರಲಿ, ಡಿಸಿಷನ್ ಮೇಕಿಂಗ್ ಕರೆಕ್ಟಾಗಿರುತ್ತೆ. ಅದಕ್ಕೆ ನಾನು ಮುಂಚೆನೇ ಹೇಳಿದ್ದು, ನೋ ಬಿಗ್ ಡಿಸಿಷನ್ಸ್, ಬಿಗ್ ಟಾರ್ಗೆಟ್ಸ್ ಅಂತ. ಸೊ ನಿಮ್ಮ ಬುದ್ಧಿ ಅಥವಾ ನಿಮ್ಮ ಮೆಂಟಲ್ ಸ್ಟೆಬಿಲಿಟಿ ಕರೆಕ್ಟಾಗಿ ವರ್ಕ್ ಆಗದೇ ಇರ್ಬೋದು. ನಿಮ್ಮ ಇಂಟ್ಯೂಷನ್ಸ್ ಅಂತ ಹೇಳ್ತೀವಿ, ಅದು ಕರೆಕ್ಟಾಗಿ ವರ್ಕ್ ಆಗದೇ ಇರ್ಬೋದು ಈ ವರ್ಷ. ಸೊ ಆದಷ್ಟು ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ತೀನಿ. ಆದಷ್ಟು ಒಂದು 6 ತಿಂಗಳು ಸುಮ್ಮನಿರಿ ಅಂತ ನಾನು ಹೇಳ್ಬೋದು, ಡೈರೆಕ್ಟಾಗಿ ಹೇಳೋದಾದರೆ. ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ, ಫ್ಯಾಮ್ಲಿ ಮೆಂಬರ್ಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಮೇ ಬಿ ನಿಮ್ಮ ಸಿಬ್ಲಿಂಗ್ಸ್ ಆಗ್ಬೋದು, ನಿಮಗೆ ಸ್ವಲ್ಪ ದೊಡ್ಡ ಮಕ್ಕಳಿದ್ರೆ ಅವರು ಬ್ಯಾಡ್ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗ್ಬೋದು ಅಥವಾ ನೀವೇ ಆಗ್ಬೋದು. ಸೊ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀವಿ. ನಾವೇನು ಹೇಳ್ತೀವಿ, ಸಾವಾಶ್ ದೋಷ ಅಂತ ಹೇಳ್ತೀವಿ. ನಿಮ್ಮ ಸುತ್ತ ಯಾರಿದ್ದಾರೆ, ಯಾವ ಥರ ಫ್ರೆಂಡ್ಸ್ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಿ. ಸೊ ಅವರು ಮಾಡ್ತಾಯಿದ್ದಾರೆ, ನಾನು ಮಾಡ್ತೀನಿ ಅಂತ ಯಾವುದೇ ಕೆಲಸನೂ ಮಾಡಬೇಡಿ. ಕೆಲವೊಂದು ಕೆಲಸ ಕೆಲವ್ರಿಗೆ ಆಗಿಬರುತ್ತೆ, ಕೆಲವ್ರಿಗೆ ಆಗಿಬರಲ್ಲ. ಕೆಲವ್ರಿಗೆ 99% ಲಕ್ ಇರುತ್ತೆ, 1% ಅಷ್ಟೇ ಬ್ಯಾಡ್ ಲಕ್ ಇರುತ್ತೆ. ಇನ್ನೂ ಕೆಲವರಿಗೆ
99% ಬ್ಯಾಡ್ ಲಕ್ ಇರುತ್ತೆ, 1% ಲಕ್ ಇರುತ್ತೆ. ನಿಮಗೆ ಗೊತ್ತಿದೆ. ಸೊ 1% ಲಕ್ಕು ವರ್ಕ್ ಆಗೋಲ್ಲ ಅಂತ, 99% ಲಕ್ ಬೇಕಾಗುತ್ತೆ. ಬಟ್ 1% ಬ್ಯಾಡ್ ಲಕ್ ಕೂಡ ಕೆಲವೊಮ್ಮೆ ವರ್ಕ್ ಆಗಿಬಿಡುತ್ತೆ. ಸೊ ಯಾವಾಗಲೂ ಅಷ್ಟೇ, ಕೆಟ್ಟದ್ದು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ಥ್ಯಾಂಕ್ ಯು.